ಸ್ನೇಹಿತರೆ, ಏನೋ ಒಂದು ಹಣ್ಣು ತರ್ತಾನೆ, ಕಟ್ ಮಾಡ್ತಾನೆ, ವಿಡಿಯೋ ಮಾಡ್ತಾನೆ ಅನ್ಕೋಬೇಡಿ. ಇನ್ಫಾರ್ಮೇಷನ್, ನಾಲೆಡ್ಜ್ ಇಲ್ಲದೆ ಇದ್ರೆ ನಾನು ವಿಡಿಯೋನೇ ಮಾಡೋದಿಲ್ಲ. 15 ವರ್ಷಗಳ ಹಿಂದೆ ನೇಸರದಲ್ಲೊಂದು ಹಲಸಿನ ಮೇಳ ನಡೆಯುತ್ತೆ. 3 ದಿನದ ಹಲಸಿನ ಮೇಳ ಅದು. ಸಾವಿರಾರು ಹಲಸಿನ ಹಣ್ಣುಗಳು ಆ ಮೇಳಕ್ಕೆ ಬಂದಿರ್ತವೆ. ಮೇಳ 2ನೇ ದಿನಕ್ಕೆ ಕಾಲಿಟ್ಟರೂ ಸಹ ಒಂದೇ ಒಂದು ಹಲಸಿನ ಉಂಡೆ ಸಹ ಮಾರಾಟ ಆಗಿರಲ್ಲ. ತಕ್ಷಣ ಅಲ್ಲಿನ ಆಯೋಜಕರು ಬೀದಿ ಬದಿಲಿ ಹಣ್ಣು ಕೊಯ್ಯೋರನ್ನ ಕರ್ಕೊಂಡು ಬಂದು ಸೊಳೆಗಳನ್ನು ಬಿಡಿಸಿ 5 ರು ಒಂದು ಸೊಳೆಯಂತೆ ಮಾರಾಟ ಮಾಡ್ತಾರೆ. 2ನೇ ದಿನದ ಅಂತ್ಯದೊಳಗೆ ಅಷ್ಟೂ ಹಲಸಿನ ಹಣ್ಣುಗಳು ಮಾರಾಟವಾಗ್ತವೆ. ಅವರು ಉಂಡೆ ಲೆಕ್ಕದಲ್ಲಿ ಮಾರಾಟ ಮಾಡಕ್ಕೆ ಹೊರಟಿದ್ದು 10 ರೂಪಾಯಿ ಕೆಜಿ ಥರ. ಸೊಳೆ ಬಿಡಿಸಿ ಮಾರಾಟ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಿದ್ದು ಕೆಜಿಗೆ 35 ರೂಪಾಯಿ ತನಕ. ಸ್ನೇಹಿತರೆ, ನಾನು ಲಾಭ ನಷ್ಟದ ಬಗ್ಗೆ ಮಾತಾಡಕ್ಕೆ ಹೊರಟಿಲ್ಲ. ನಮ್ಮಲ್ಲಿ ಆವರಿಸಿಕೊಂಡಿರುವಂತಹ ಜಡತ್ವದ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ. 1 ಗಂಟೆಯಲ್ಲಿ ಬೆಟ್ಟವನ್ನು ಸಹ ಪುಡಿ ಮಾಡಬಲ್ಲ ಸಾಮರ್ಥ್ಯ ನಮ್ಮಲ್ಲಿದೆ, ತಂತ್ರಜ್ಞಾನ ನಮ್ಮಲ್ಲಿದೆ ಅಂತ ಬೀಗೋ ನಾವು ಹಲಸಿನ ಅಂಟು ಅದರ ಮುಳ್ಳನ್ನು ಬಿಡಿಸಿ ತಿನ್ನೋಕೆ ಆಗದೇ ಇರುವಂತಹ ಅಸಾಮರ್ಥ್ಯ ನಮ್ಮಲ್ಲಿ ಆವರಿಸಿಕೊಂಡಿದೆ. ಹಲಸು ಮಾತ್ರ ಅಲ್ಲ ಸ್ನೇಹಿತರೆ, ಅವರೆಕಾಯಿ, ಹಲಸಂದೆ, ಉರುಳಿ, ಕಟ್ಟಿ ಮಾಡುವಂತಹ ಮೊಳಕೆ ಕಾಳುಗಳು, ಇನ್ನೂ ಹಲವು ಹಣ್ಣು ಕಾಳು ತರಕಾರಿ ನಮ್ಮ ಈ ಸೋಂಬೇರಿತನದಿಂದ ಮಾಯವಾಗಿದೆ. ಇನ್ಮೇಲಾದರೂ ನಮ್ಮ ಪೂರ್ವಜರ ಆಹಾರ ಕ್ರಮವನ್ನು ಪಾಲಿಸೋಣ, ಮಕ್ಕಳನ್ನು ಆರೋಗ್ಯವಂತರಾಗಿಸೋಣ. ಪ್ರತಿ ಮಕ್ಕಳಿಗೂ ಹಲಸಿನ ಹಣ್ಣನ್ನು ಬಿಡಿಸಿ ತಿನ್ನೋದನ್ನು ಈಗಲಿಂದನೇ ಕಲಿಸೋಣ. ಬನ್ನಿ, ಕೈ ಜೋಡಿಸಿ ಆರೋಗ್ಯಕರ ಸಮಾಜ ಕಟ್ಟೋಣ. ಧನ್ಯವಾದಗಳು.